ಟು ಮೈ ಚಾನಲ್. ಇವತ್ತು ಅವಲಕ್ಕಿ ಲಾಡು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಕಡಲೆ ಬೀಜ ಸ್ವಲ್ಪ, ಹುರಿಗಡಲೆ ಮತ್ತು ಬೆಲ್ಲ, ಒಂದು 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ, ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ಹೋಳು, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ತೆಗೆದು ಇಕ್ಕೋಬೇಕು. ಇದು ತರಿ ಹಾಕಿ ರುಬ್ಬೋದು, ಇಲ್ಲ ಹೋಳು ಮಾಡಿ ಹಾಕಿದ್ರೂ ಪರವಾಗಿಲ್ಲ. ಆಗಿದೆ ಈಗ ಮತ್ತು ಹುರಿಗಡಲೆ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪು ಹುರಿಗಡಲೆ. ಅವಲಕ್ಕಿ 1 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕು, ಅದು ಬೇಗ ಸಣ್ಣ ಆಗಿಬಿಡುತ್ತೆ ಅವಲಕ್ಕಿ. ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕಷ್ಟೆ, 1-2 ನಿಮಿಷ. ಅದು ಸಣ್ಣಗಾಗ್ಬಿಡುತ್ತೆ, ಚಿಟ್ಟ ಅನ್ನ ಶುರು ಆಗ್ಬಿಡುತ್ತೆ. ಹೀಗಾಗಿದೆ. ಇದು ತಣ್ಣಗಾದ್ಮೇಲೆ ಜಾರಿಗೆ ಹಾಕೋಬೇಕು. ಇದನ್ನು ನುಣ್ಣಗೇನು ಪುಡಿ ಮಾಡ್ಕೊಳಾಗಿಲ್ಲ, ತರಿ ಮಾಡಿಕೊಂಡ್ರೆ ಸಾಕು. ಕಡಲೆ ಬೀಜನೂ ಸೇರಿಸ್ತಾಯಿದ್ದೀನಿ. ಕಡಲೆ ಬೀಜ ಬೇಕಾದ್ರೆ ಸ್ವಲ್ಪ ಕುಟ್ಟಿ ಹಾಕೋಬೋದು, 2 ಹೋಳು ಮಾಡಿದ್ರು ಹಾಕೋಬೋದು, ಚೆನ್ನಾಗಿರುತ್ತೆ. ಈಗ ಬೆಲ್ಲ ಕರಗಕ್ಕೆ ಇಡ್ತಾಯಿದ್ದೀನಿ. ಅರ್ಧ ಬಾಟ್ಲು ಬೆಲ್ಲ ತೊಗೊಂಡಿದ್ದೆ, 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಏನು ಪಾಕ ತೆಗಿಯೋ ಥರ ಇರಲ್ಲ, ಬೆಲ್ಲ ಕರಗಿಸಿದ್ರೆ ಸಾಕು, ಬೆಲ್ಲ ಕರಗಬೇಕಷ್ಟೆ. ಸಣ್ಣ ಊರಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಕೊಬ್ಬರಿ ತುರಿ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿದ್ದೀನಿ, ಮತ್ತು ಏಲಕ್ಕಿ ಪೌಡರು ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ರುಬ್ಕೊಂಡಿರೋದು ಹುರಿಗಡಲೆ, ಕಡಲೆ ಬೀಜ ಮತ್ತು ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಜಾಸ್ತಿ ಏನಿರಲ್ಲ, ಹುರ್ಕೊಂಡಿರ್ತೀವಲ್ಲ ಎಲ್ಲ, ಹಾಗೆ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಅಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಅವಲಕ್ಕಿ. ಬೇಗ ಗಟ್ಟಿ ಆಗುತ್ತೆ. ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. 1-2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಈಗ ಆಗಿದೆ, ಆಲೆ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಸ್ಟವ್ ಆಫ್ ಮಾಡ್ತೀನಿ. ಆಗಿದೆ. ಆಮೇಲೆ ಅದನ್ನು ಒಂದು ತಟ್ಟೆಗೆ ಸುರ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ತಣ್ಣಗಾಗಬೇಕು. ತುಂಬ ತಣ್ಣಗಾದ್ರೆ ಗಟ್ಟಿ ಆಗಿಬಿಡುತ್ತೆ. ಸಣ್ಣ ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ, ಅಂಟ್ಕೊತಾ ಇಲ್ಲ ಕೈಗೆ ಒಂದು ಸ್ವಲ್ಪ ತುಪ್ಪ ಸುರ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಇವಾಗ. ಕರೆಕ್ಟ್ ಅದಾಗಿದೆ. ಇದನ್ನು ಬೇಕಾದ್ರೆ ತಟ್ಟೆಗೆ ತುಪ್ಪ ಸವರಿ ಹರಡ್ಬಿಟ್ಟು ಯಾವ ಶೇಪ್, ಡೈಮಂಡ್ ಶೇಪಲ್ಲೆಲ್ಲ ಕಟ್ ಮಾಡ್ಕೊಬೋದು. ಬರ್ಫಿ ಥರನೂ ಮಾಡ್ಕೊಬೋದು. ಇದು ನಾನು ಉಂಡೆ ಕಟ್ತಾಯಿದ್ದೀನಿ. ಇದು 1 ವಾರ ತನಕ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.
ಕಡಿಮೆ ಮನೆಯಲ್ಲೇ ಇರೋ ಐಟಮ್ಸಲ್ಲೇ ಮಾಡ್ಬೋದು. ಇದು ಕೊಬ್ಬರಿ ತುರಿ ಮಿಕ್ಕಿತ್ತು, ಅದಕ್ಕೆ ಉಂಡೆ ಹತ್ತಿಬಿಟ್ಟು ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಅದೇ ಥರ ಮಾಡಿ ಇಟ್ಕೋಬೇಕು. 1 ವಾರಗಟ್ಟಲೆ ಇರುತ್ತೆ, ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಟ್ರೈ ಮಾಡಿ. ಯಾವ ಥರ ಸ್ವೀಟ್ ಮಾಡಬೇಕು ಅಂದ್ಕೊಂಡವರು ಈ ಥರನೂ ಮಾಡ್ಬೋದು. ಥ್ಯಾಂಕ್ ಯು.